ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶೇಂಗಾ ರಸಮನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ತುಂಬ ರುಚಿಯಾಗಿರುತ್ತೆ. ಇದು ಉತ್ತರ ಕರ್ನಾಟಕದ ಸ್ಟೈಲು. ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ. ಒಮ್ಮೆ ರಸಮ್ ಮಾಡಬೇಕು ಅನಿಸಿದಾಗ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಇದೊಂದು ಹೊಸ ರುಚಿನೂ ಆಗುತ್ತೆ, ಹೊಸ ರೀತಿ ಒಂದು ರಸಮ್ ಮಾಡ್ಕೊಂಡಂಗೆ ಅನಿಸುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಬಿಸಿ ಬಿಸಿ ವೈಟ್ ರೈಸಿಗಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಾಗತ್ತೆ. ನಾನಿಲ್ಲಿ ನಾಟಿ ಟೊಮೆಟೊನ ತೊಗೊಂಡಿದ್ದೆ. ನೀವು ಒಂದೇಳೆ ನಾಟಿ ಟೊಮೆಟೊ ಸಿಗಲಿಲ್ಲ ಅಂದರೆ ಬೇರೆ ಹೈಬ್ರಿಡ್ ಟೊಮೆಟೊನ ತೊಗೊಳ್ಬೋದು. ನಾಟಿ ಟೊಮೆಟೊ ಸಿಕ್ಕಿದರೆ ಖಂಡಿತ ಇದರಲ್ಲೇ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಒಂದು 3 ಟೊಮೆಟೊವನ್ನು ಕಟ್ ಮಾಡಿ ಈಗ ನಾನು ಬೇಯಲಿಕ್ಕೆ ಇಟ್ಟಿರ್ತೇನೆ. ಇದನ್ನು ಬೇಯಿಸ್ಕೊಳ್ಳುವಾಗ 1 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಹಾಕಿದೆ, ಅಂದರೆ ಕೊತ್ತಂಬರಿ ಕಾಳನ್ನು ಹಾಕ್ತಾ ಇರೋದು. ಮತ್ತೊಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ. ಅರ್ಧ ಚಮಚ ಜೀರಿಗೆ ಸಾಕು. ಹಾಕಿ ಇದನ್ನು ಚೆನ್ನಾಗಿ ಈ ಟೊಮೆಟೊವನ್ನು ಬೇಯಿಸ್ಕೊಳ್ಬೇಕೀಗ ನಾವು. ತುಂಬಾ ಸಿಂಪಲ್ಲು, ತುಂಬ ರುಚಿಯಾಗಿರುತ್ತೆ. ನೀವು ಖಂಡಿತ ಮತ್ತೆ ಮತ್ತೆ ಈ ರೀತಿ ರಸಮನ್ನು ಮಾಡ್ಕೊಳ್ತೀರಿ, ಅಷ್ಟು ರುಚಿಯಾಗಿ ಬರುತ್ತೆ ಇದು. ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೆ, ಅಂದರೆ ಶೇಂಗಾ ಕಾಳನ್ನು ತೊಗೊಂಡಿದ್ದೆ. 1 ಸ್ಪೂನ್ ಆಗುವಷ್ಟು ಅಷ್ಟೇ ತೊಗೊಂಡಿರೋದು. ನಾ ಮಾಡುವ ರಸಮ್ ಅಂದರೆ 1 ಲೀಟ್ರ್ ಆಗುವಷ್ಟು ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೆ. ಮತ್ತು ಇಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಕಡಲೆ ಬೀಜ ಹುರಿದ ನಂತರ ಲಾಸ್ಟಲ್ಲಿ ಕೊನೆಯಲ್ಲಿ ಹಾಕ್ತಾ ಇರೋದು. ಬಾಣಲೆ ಬಿಸಿ ಇರುವಾಗ ಹಾಕ್ಕೊಂಡ್ರೆ ಸಾಕಾಗತ್ತೆ. ಎಳ್ಳನ್ನು ಹಾಕಿದ್ದೆ ಅರ್ಧ ಚಮಚ ಆಗುವಷ್ಟು. ಈಗ ಟೊಮೆಟೊನು ಬೆಂದು ಚೆನ್ನಾಗಿ ಮೆತ್ತಗಾಗಿ ಬೆಂದಿದೆ, ಅದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದೆ. ಈ ಕಡೆ ಕಡಲೆ ಬೀಜ ಮತ್ತು ಎಳ್ಳನ್ನು ಕೂಡ ಹುರಿದಿದ್ದಾಗಿದೆ. ಈಗ ಒಂದು ಮಿಕ್ಸಿ ಬೌಲಿಗೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಳ್ಳೋಣ. ಈಗ ಎಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ನೈಸಾಗಿ ರುಬ್ಕೊಳ್ಬೇಕು. ಈಗ ಇದನ್ನು ರುಬ್ಬಿದ್ದಾಗಿದೆ, ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೆ, 1 ಒಣಮೆಣಸಿನ್ಕಾಯಿ, ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ, ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಈಗ ಒಂದು ಪಾತ್ರೆ ತೊಗೊಂಡು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ನಂತರ ಸಾಸಿವೆ, 1 ಚಿಟಿಕೆ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೆ. ನಂತರ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಅನಂತರ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮತ್ತು ಕಟ್ ಮಾಡಿದಂಥ ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆಯನ್ನು ಚೆನ್ನಾಗಿ ರೆಡಿ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆನೂ ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಈಗ ರುಬ್ಬಿ ಇಟ್ಕೊಂಡಂಥ ಟೊಮೆಟೊ ರಸವನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ. ನಂತರ ರಸಮ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ನಾನಿಲ್ಲಿ 1-2 ಸ್ಪೂನ್ ಆಗುವಷ್ಟು ರಸಮ್ ಪುಡಿಯನ್ನು ಹಾಕ್ಕೊಂಡಿದ್ದೆ. ನೀವು ಯಾವುದೇ ರಸಮ್ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು. ರಸಮ್ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನು 2 ಸ್ಪೂನ್ ಆಗುವಷ್ಟು ರಸಮ್ ಪುಡಿ ಹಾಕಿದ್ದೆ. ಸ್ವಲ್ಪ ಕಡಿಮೆ ಅನಿಸಿದೆ, ಆವಾಗ ಮತ್ತೆ ಒಂದು ಸ್ವಲ್ಪ ಹಾಕ್ತಾ ಇರೋದು ಇವಾಗ. ಈಗ ಹುಣಸೆಹುಳಿ ರಸವನ್ನು 1 ಸ್ಪೂನ್ ಆಗುವಷ್ಟು ಹುಣಸೆಹುಳಿ ರಸವನ್ನು ಹಾಕ್ಕೊಳ್ತೇನೆ. ಟೊಮೆಟೊ ತುಂಬ ಹುಳಿ ಇತ್ತಂದರೆ ಹಾಕುವ ಅವಶ್ಯಕತೆ ಇಲ್ಲ. ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹುಣಸೆಹುಳಿ ರಸವನ್ನು ಹಾಕ್ಕೊಳ್ಬೋದು. ಈಗ ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೆ ನೋಡಿ. ಈಗ ರಸಮನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸಾರಿಗೆ 1000 ಕುದಿ ಅಂತ ಹೇಳ್ತಾರೆ. ಕುದ್ದಷ್ಟು ರುಚಿ ಇನ್ನಷ್ಟು ಚೆನ್ನಾಗಿ ಅನಿಸುತ್ತೆ ಇದು. ಈಗ ಸಾರು ಚೆನ್ನಾಗಿ ಕುದೀತಾ ಇದೆ. ನಿಮ್ಗೆ ಕಾಣ್ತಾ ಇದೆ ನೋಡಿ, ಟೇಸ್ಟು ಸೂಪರಾಗಿರುತ್ತೆ. ಕಲರ್ ನೋಡಿದರೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಇದು. ವೈಟ್ ರೈಸಿಗಂತೂ ಬಿಸಿ ಬಿಸಿ ವೈಟ್ ರೈಸ್ ಮಾಡಿಕೊಂಡ್ರೆ ಇದ್ರ ಜೊತೆ ಏನು ಸೈಡ್ ಡಿಶ್ಶೇ ಬೇಕು ಅನಿಸೋದಿಲ್ಲ. ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಶೇಂಗಾ ರಸಮ್ಮು ರೆಡಿಯಾಗಿದೆ. ಇದೇ ರೀತಿ ಸಿಂಪಲ್ಲಾಗಿರುವ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ. ನಾನು ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನೇ ಶೇರ್ ಮಾಡ್ತಾ ಇರೋದು. ಇದು ಬ್ಯಾಚುಲರಿಗಂತೂ ತುಂಬಾ ಬೇಗನೆ ಆಗುವಂಥ ಒಂದು ರೆಸಿಪಿ ಇದು. ಅವರಿಗೂ ನೀವು ಕೂಡ ಅವರಿಗೆ ಶೇರ್ ಮಾಡಿಬಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.